ಮಾಡ್ಬೇಕಲ್ಲ. ಡ್ರಾಫ್ಟ್ ಮ್ಯಾನ್ಯುವಲ್ ಯಾರು ಮಾಡೋದು? ಕೇಂದ್ರ ಸರ್ಕಾರ. ಮತ್ತೆ ಏನ್ ಬೊಬ್ಬೆ ಹೊಡೆಯೋದಿರು? ಏನ್ ಸುಮ್ನೆ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡೋದು ನಮ್ಮ ಸರ್ಕಾರದ ವಿರುದ್ಧ? ಹೋಗಿ ಹೇಳ್ಬೇಕಲ್ಲ. ಇವರೆಲ್ಲ ಎಂಪಿಗಳು ಇಲ್ಲ, ಯುಪಿ ಇದ್ದಾಗ ಸರಳವಾಗಿತ್ತು, ಸಬಲೀಕರಣ ಮಾಡಿಬೇಕಾದ್ರೆ ಇನ್ನ ನೀವು ಬರ ಘೋಷಣೆ ಮಾಡ್ಲಾದಕ್ಕೆ ನೀವು ಮಾಡ್ದಂಗಿದೆ ಡ್ರಾಫ್ಟ್ ಮ್ಯಾನ್ಯುವಲ್. ಸರಿ, 2016 ಚೇಂಜ್ ಆಯ್ತಲ್ಲ. ಮತ್ತೆ ಈಗ ನಾನು ಈಗ ಏನಾದ್ರು ಈಗ ನೀವೇ ಹೇಳಿ ಸರ್, ಇನ್ನೆಷ್ಟು ಮಾಡ್ಬೇಕು ರಾಜ್ಯ ಸರ್ಕಾರದವರು? ಇಷ್ಟೆಲ್ಲ ನಾವು ಕೆಲಸ ಮಾಡಿದೀವಿ. ಇಡೀ ಇಂಡಿಯಾನಲ್ಲಿ ಸೆಕೆಂಡ್ ಹೈಯೆಸ್ಟ್ ಇನ್ಶೂರೆನ್ಸ್ ಬಂದಿದ್ದೆ ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ. ರಾಜ್ಯದಲ್ಲಿ ನಂಬರ್ 1 ಇದೀವಿ ನಾವು. ಇನ್ನೆಷ್ಟು ಕೆಲಸ ಮಾಡ್ಬೇಕು ನಾವು? ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ? ಹೋಗಿ ನಮ್ಮ ಪಾಲ್ ಕೇಳಿದ್ರೆ ಕೊಟ್ಟಿಲ್ಲ. ಇಡೀ ಕ್ಯಾಬಿನೆಟ್ ನಮ್ಮೆಲ್ಲ ಶಾಸಕರು ಹೋಗಿ ನಾವೆಲ್ಲ ಪ್ರತಿಭಟನೆ ಮಾಡ್ಬೇಕಾಗಿತ್ತು ಡೆಲ್ಲಿನಲ್ಲಿ. ಅದಾದ್ಮೇಲೆ ಇವ್ರಿಗೆ ಬಗ್ಗೋದಿಲ್ಲ ಅಂದ್ಬಿಟ್ಟು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ. ಸುಪ್ರೀಂ ಕೋರ್ಟ್ ಅಲ್ಲಿ ಇವರಿಗೆ ಚೀಮಾರಿ ಹಾಕಿದಾಗ ಅವ್ರು ಬಿಡುಗಡೆ ಮಾಡಿದ್ರು ನಮ್ಗೆ ದುಡ್ಡು. ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾ ನಾವು? ಇದಕ್ಕೋಸ್ಕರ ನಮ್ಮ ಪಾಲಿಗೋಸ್ಕರ ನಾಮ್ಸ್ ಪ್ರಕಾರ ಇದೆ, ಕಾನೂನು ಪ್ರಕಾರ ಇದೆ, ಸಂವಿಧಾನದ ಪ್ರಕಾರ ಇದೆ. ನೈತಿಕವಾಗಿ ನಮ್ಗೆ ಬರ್ಬೇಕು. ಯಾವ ಒಬ್ಬ ಬಿಜೆಪಿ MLA MP ಮಾತಾಡಿದ್ರ ಅವಾಗ? ಸುಮ್ಮನೆ ಕೂತ್ಕೊಂಡು ಹೇಳೋದು, ಬರ ಘೋಷಣೆ ಮಾಡಿ ಮಾಡಿಸಿರಿ. ಯಾರು ಅಂದಿದ್ದಾರೆ ನೀವು? ಅಲ್ಲ ಸರ್, ಅವ್ರು ಹೇಳೋದು 3 ದಿವಸ ಹೈಕಮಾಂಡ್ ಬಾಗಿಲಲ್ಲಿ ಕಾಯ್ತಾರ ಸಂಪುಟಕ್ಕೆ. ನಾವು ಕಾಯ್ದಿಲ್ವೇನ್ರಿ? ಸುಪ್ರೀಂ ಕೋರ್ಟ್ ಬಾಗಿಲು ಕಾದಿದ್ದೀವಿ, ಅಮಿತ್ ಶಾ ಅವ್ರ ಬಾಗಿಲು ಕಾದಿದ್ದೀವಿ, ಪ್ರೈಮ್ ಮಿನಿಸ್ಟರ್ ಬಾಗಿಲು ಕಾದಿದ್ದೀವಿ, ಮುಖ್ಯಮಂತ್ರಿಗಳು ಕಾದಿದ್ದಾರೆ. ಹಿಂದೆ ರೆವಿನ್ಯೂ ಮಿನಿಸ್ಟರ್ ಹೋಗಿ ನಿರ್ಮಲಾ ಸೀತಾರಾಮನ್ ಬಾಗಿಲು ಕಾಯ್ದಿದ್ದೀವಿ. ಇವ್ರು ಬಾಗಿಲು ಕಾದಾಗ ಇವ್ರು ಏನು ಮಾಡಿಲ್ಲ ಅಂತ ತಾನೇ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದು. ರೊಕ್ಕ ಕೊಟ್ಟಿದ್ರೆ ನಾವೇ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇದ್ವಿ. ಇದೆಲ್ಲ ನಾಟಕ ನಿಲ್ಲಿಸಿ ಸ್ವಲ್ಪ ಕರ್ನಾಟಕದ ಬಗ್ಗೆ ಯೋಚನೆ ಮಾಡಕ್ ಹೇಳಿ ಬಿಜೆಪಿಯವರೇ. ಸುಮ್ಮನೆ ಅಲ್ಲಿ ಮನವೊಲಿಸೋದಲ್ಲ.